ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಸಾಮಾನ್ಯವಾಗಿ ನಾನು ಸಿ ಬಿ ಎಸ್ ಸಿಗೆ ಸಂಬಂಧಪಟ್ಟಿರುವಂಥ ಯಾವುದೇ ವಿಷಯ ಇರ್ಬೋದು, ಅದು ಶಿಕ್ಷಣಕ್ಕೆ ಸಂಬಂಧಪಟ್ಟಿರುವಂಥದ್ದು, ಬೇರೆ ಯಾವುದೂ ಅಲ್ಲ. ಮಕ್ಕಳ ಹಿತದೃಷ್ಟಿಯಿಂದ ನಾನು ಒಂದು ಚಾನಲನ್ನು ಕಟ್ಟಿಕೊಂಡು ಬಹಳ ವರ್ಷಗಳಿಂದ ಕೆಲವೊಂದು ಮಾಹಿತಿಗಳನ್ನು ನೀಡ್ತಾ ಬರ್ತೀನಿ. ಮಕ್ಕಳ ಹಿತದೃಷ್ಟಿಯಿಂದ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ. ಹಾಗಾಗಿ ಸಿ ಬಿ ಎಸ್ ಸಿ ಬರುವಂಥ ಕ್ವಶನ್ ಪೇಪರ್ ಬಗ್ಗೆ ಇರ್ಬೋದು, ಯಾವುದೇ ರೀತಿಯ ಲೋಪದೋಷ ಬಂದಾಗಲೂ ಕೂಡ ನಾನು ಅದ್ರ ಬಗ್ಗೆ ಹೇಳ್ತೀನಿ. ಆಮೇಲೆ ಕರಿಕ್ಯುಲಮ್ ಬಂದಾಗಲೂ ಕೂಡ ಅದರಲ್ಲಿ ಯಾವುದೇ ಲೋಪದೋಷಗಳಿದ್ದಾಗ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಮತ್ತು ಶಾಂಪಲ್ ಪೇಪರ್ ಬಂದಾಗಿರ್ಬೋದು, ಯಾವುದೇ ಲೋಪದೋಷಗಳಿರ್ಬೋದು, ಹೀಗೆ ಯಾವುದೇ ರೀತಿಯಲ್ಲಿ ಬಂದಾಗಲೂ ಕೂಡ ನಾನು ಎಲ್ಲವನ್ನೂ ಹೇಳ್ತಾ ಹೋಗಿರ್ತೀನಿ. ಈಗ ಮೀಡಿಯೋ ಮಾಧ್ಯಮದವರು ಇರ್ಬೋದು ಅಥವಾ ಯೂಟ್ಯೂಬರ್ ಇರ್ಬೋದು, ಇವ್ರುಗಳೆಲ್ಲ ಏನಾದರೂ ಒಂದು ಲೋಪದೋಷಗಳು ಕಂಡು ಬಂದಲ್ಲಿ ಹೇಳುವುದು ಸಹಜ. ಅದು ಹಾಗೆ ನಾನು ಕೂಡ ಅದೇ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಮ್ದು ಕಳೆದ ಒಂದು 4-5 ವರ್ಷ ಹಿಂದೆ ನಮ್ಮ DSRT ಅಂದ್ರೆ ನಮ್ಮ ಕನ್ನಡ ಟೆಕ್ಸ್ಟ್ ಬುಕ್ಕಿನಲ್ಲಿ ಆಗಿರುವಂತ ಬದಲಾವಣೆಗಳು, ಕೆಲವೊಂದು ಲೆಸನ್ಗಳಲ್ಲಿ ಕೂಡ ಬಹಳಷ್ಟು ಬದಲಾವಣೆಗಳಾಗಿದ್ವು. ಉದಾಹರಣೆ ಶುಕನಾಸನ ಉಪದೇಶದಲ್ಲೆಲ್ಲ ಸಂಸ್ಕೃತ ಪದಗಳೆಲ್ಲ ಸಾಕಷ್ಟು ಹೇರಳವಾಗಿ ಬಂದಿದ್ವು. ಹಾಗಾಗಿ ಅನೇಕ ರೀತಿಯಲ್ಲಿ ನಾನು ಕೂಡ ಸಾಕಷ್ಟು ಸೆಷನ್ ಅನ್ನು ಪ್ರತಿಯೊಂದು ಲೆಸನ್ ಇಟ್ಕೊಂಡು ನಾನು ಅದ್ರ ಬಗ್ಗೆ ಸೆಷನ್ ಮಾಡಿದೆ. ಅನೇಕ ಕ್ರಮೇಣ ಆ ಲೆಸನ್ಗಳೆಲ್ಲ ಹೊರಟು ಹೋದವು. ಯಾಕಂದ್ರೆ ಅದು ಅರ್ಥ ಆಗುತ್ತದೆ. ಯಾವಾಗಲೂ ಅಷ್ಟೇ, ನಾವೇನಾದ್ರೂ ಬರ್ದಾಗ ಇನ್ನೊಬ್ಬರಿಗೆ ಅದನ್ನು ತೋರಿಸ್ಕೊಂಡು ಕರೆಕ್ಷನ್ ನಾವು ಮಾಡ್ಕೊಳ್ಬೇಕಾಗುತ್ತದೆ. ಅದೇ ರೀತಿಯಾಗಿ ನಾನು ಯಾವುದೇ ಬಂದರೂ ಕೂಡ ವಿಷಯವನ್ನು ನಾನು ಹೇಳ್ತಾ ಬರ್ತೀನಿ. ಹಾಗಾಗಿ ನಾನು ಈ R3 ಕನ್ನಡ ಬಗ್ಗೆ ಇರ್ಬೋದು, R2 ಕನ್ನಡ ಬಗ್ಗೆ ಇರ್ಬೋದು, ಅಥವಾ ಸಿರಿಗನ್ನಡ ಇರ್ಬೋದು, ತಿಳಿಗನ್ನಡ ಇರ್ಬೋದು, ಇವೆಲ್ಲಗಳ ಬಗ್ಗೆ ಬಹಳಷ್ಟು ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ದೀನಿ CBSE ನಲ್ಲಿ. ಹಾಗೆ ಈಗ ನಾನು ಹೇಳ್ತಾ ಇರೋದೇನಂದ್ರೆ, ಈ R3 ಕನ್ನಡ ನನ್ನ ಉದ್ದೇಶ ಏನಂದ್ರೆ, ನಾನು ಸಾಕಷ್ಟು ಸಲ ವಿಡಿಯೋ ಮಾಡಿ ಹಾಕಿದ್ದೀನಿ. R3 ಕನ್ನಡ ನಮಗೆ ಬೇಡ. ಯಾಕೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಕಂಪಲ್ಸರಿ ಕನ್ನಡ ಇರೋದ್ರಿಂದ R2ನೇ ನಮಗೆ ಸಾಕು, R3 ಬೇಡ ಅಂತ ನಾನು ಯಾವಾಗ್ಲೂ ನಾನು ವಾದ ಮಾಡ್ತಾನೆ ಬಂದಿದ್ದೀನಿ. ನಾನು ವಾದ ಮಾಡ್ತಾ ಮಾಡ್ತಾ ಬರ್ತದ ಹಾಗೆಲೆ ಏನಾಯ್ತು, ಈಗ ಸದ್ಯಕ್ಕೆ ಪುಸ್ತಕ ಬಂದಿದೆ. ಇಲ್ಲಿ ನಮಗೆ ಬೇಕಾಗಿರುವುದೇನು, ಒಂದು ಶೀರ್ಷಿಕೆ ಏನು, ಕೃಷ್ಣ ಮತ್ತು ಕೃಷ್ಣ ಇರುವ ವ್ಯತ್ಯಾಸ. ಇವುಗಳ ಬಗ್ಗೆ ನಾವು ವ್ಯತ್ಯಾಸವನ್ನು ತಿಳಿದುಕೊಳ್ಳಬೇಕು. ಸುಮ್ಮನೆ ನಾವು ಮಾತನಾಡುವುದಲ್ಲ. ಯಾಕಂದ್ರೆ ವ್ಯತ್ಯಾಸಗಳಿದಾವೆ. ಏನು ವ್ಯತ್ಯಾಸಗಳಿದಾವೆ ನೋಡಿ. ಕನ್ನಡದಲ್ಲಿ ಕೃಷ್ಣ ಎಂಬ ನದಿಯ ಹೆಸರನ್ನು ಕೃಷ್ಣೇ ಎಂದೂ ಬಳಸುತ್ತಾರೆ. ಸಂಸ್ಕೃತ ರೂಪ ಇದು. ಓಕೆ, ಕೃಷ್ಣ ಆಕಾರಾಂತ ಸ್ತ್ರೀಲಿಂಗ, ಇದು ಕನ್ನಡ ರೂಪ ಕೃಷ್ಣೇ ಆಗಿದೆ. ಇದೊಂಥರ ತತ್ಸಮ ತದ್ಭವ ರೂಪ ಇದ್ದ ಹಾಗೆ ಅಲ್ಪ ಸ್ವಲ್ಪ ಬದಲಾವಣೆಗಳಾಗ್ತಾ ಇರುತ್ತದೆ ಇದು. ಹಾಗಾಗಿ ಇದ್ರ ವ್ಯತ್ಯಾಸಗಳು ನಮಗೆ ಫಸ್ಟ್ ಗೊತ್ತಿರಬೇಕು. ಇಲ್ಲದಿದ್ರೆ ಬಹಳ ಕಷ್ಟ ಆಗ್ಬಿಡುತ್ತದೆ. ಸುಮ್ಮನೆ ನಾವು ಕೂಗಾಡೋದು, ಕಿರ್ಚಾಡೋದು ಮಾಡುವುದು ಇವೆಲ್ಲ ಸರಿ ಹೋಗೋದಿಲ್ಲ. ಇದನ್ನು ಫಸ್ಟ್ ತಿಳ್ಕೊಳ್ಬೇಕಾಗುತ್ತದೆ ಏನಾಗುತ್ತದೆ ಅನ್ನೋದನ್ನು. ಹಾಗೆಯೇ ಇಲ್ಲಿ ನೋಡಿ, ಸಂಸ್ಕೃತದಲ್ಲಿ ಆಕಾರ ಅಂತ ಸ್ತ್ರೀಲಿಂಗ, ಆ ಅಂತ್ಯ ಪದಗಳಾಗಿ ಬರುವ ನದಿಗಳ ಹೆಸರುಗಳು ಇವು. ಈಗ ನಮಗೆ ನಿನ್ನೆ ಒಂದು ಮೆಸೇಜ್ ಬಂತು. NCERT ಅವರು ಮತ್ತು CBSE ಅವರು ಪ್ರೆಸ್ಟೀಜ್ ಮೀಟಿಂಗ್ ಮಾಡಿಬಿಟ್ಟು ನಮಗೊಂದು ಸಮರ್ಥನೆ, ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಕರೆಕ್ಟ್, ಅದು ಅವ್ರು ಕೊಟ್ಟಿರೋದು ಕರೆಕ್ಟ್ ಆಗಿದೆ. ನಾನು ಅದನ್ನ ತಪ್ಪು ಅಂತ ಹೇಳ್ತಾ ಇಲ್ಲ, ಪಕ್ಕ ಕರೆಕ್ಟ್ ಆಗಿದೆ. ಯಾಕೆ ಅಂದ್ರೆ ನೋಡಿ, ಗಂಗಾ, ಯಮುನಾ, ನರ್ಮದಾ, ಕಾವೇರಿ, ನೋಡಿ ಈ ಕಾವೇರಿ ಈ ಕಾರಾಂತ ಸ್ತ್ರೀಲಿಂಗ, ಆಕಾರಾಂತ ಅಲ್ಲ. ಅವ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ. ಅವರು ನಾವು ಎಲ್ಲಾ ನದಿಗಳ ಹೆಸರನ್ನೇ ಇಟ್ಟಿದ್ದೀವಿ, ಹಾಗಾಗಿ ಸಾಮಾನ್ಯವಾಗಿ ನಾವು ಕನ್ನಡಕ್ಕೂ ಅದೇ ಹೆಸರನ್ನೇ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಕರೆಕ್ಟ್ ಇದೆ, ತಪ್ಪಿಲ್ಲ. ಆದರೆ ನೋಡಿ, ಗೋದಾವರಿ ಇದು ಈಕಾರಾಂತ ಸ್ತ್ರೀಲಿಂಗ, ಆಕಾರಾಂತವಲ್ಲ. ಅದೇ ರೀತಿಯಾಗಿ ಕೃಷ್ಣ ಕೂಡ, ಕೃಷ್ಣ ಅಂದ್ರೆ ಇಲ್ಲಿ ಕೃಷ್ಣ ಅಂದ್ರೆ ನದಿ, ಕೃಷ್ಣ ಅಂದ್ರೆ ದೇವರು. ನಾವು ಕೊಟ್ಟಿರುವುದು ಹೆಸರು ತಪ್ಪಾಗಿದೆ. ಅದನ್ನ ನಾವು ಸಮರ್ಥನೆ ಮಾಡ್ಕೊಳ್ಬೇಕೆ ಹೊರತು ಅದನ್ನು ಬಿಟ್ಕೊಂಡು ನಾವು NCERT ಅವ್ರ ಜೊತೆಗೋ ಅಥವಾ CBSE ಅವ್ರ ಜೊತೆಗೆ ನಾವು ಜಸ್ಟಿಫಿಕೇಶನ್ ಕೊಡಿಸುವುದಲ್ಲ, ಸಮರ್ಥನೆ ಮಾಡಿಸುವುದಲ್ಲ. ಅದು ತಪ್ಪಾಗಿದೆ. ಯಾರು ಈ ಭಾಷಾ ಪಂಡಿತರು ಮುಂದಾಳತ್ವವನ್ನು ತೆಗೆದುಕೊಂಡಿದ್ರು ಅವ್ರು ಕರೆಕ್ಟ್ ಆಗಿ ಅದನ್ನು ಅಬ್ಸರ್ವ್ ಮಾಡಬೇಕಿತ್ತು. ಯಾಕೆಂದ್ರೆ ಇದು ಪಬ್ಲಿಕ್ ಅಲ್ಲಿ ಹೋಗುತ್ತದೆ, ಇದು ಯಾವುದೇ ಖಾಸಗಿ ಅಲ್ಲ ಅನ್ನೋದನ್ನು ಅವ್ರು ತಿಳ್ಕೊಳ್ಬೇಕಿತ್ತು.
ಅವ್ರು ತಿಳ್ಕೊಂಡಿಲ್ಲ, ಇಲ್ಲಿ ತಪ್ಪು ಮಾಡಿದಾರೆ ಅವರು. ಹಾಗಾಗಿ ಇಲ್ಲಿ ತಪ್ಪಾಗಿದೆ. ಕೃಷ್ಣ ಅಂದ್ರೆ ಪಕ್ಕ ದೇವ್ರೆ. ನೀವು ತರಗತಿಗೆ ಹೋಗಿ ಪ್ರಯೋಗ ಮಾಡಿ, ಫಸ್ಟು ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲ್ ಮಾಡಿ, ಮಗುಗೆ ಪ್ರಶ್ನೆ ಹಾಕಿ, ಕೃಷ್ಣ 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 ನೀವು ಹೇಳಿದಾಗ ಮಗುಗೆ ಅರ್ಥ ಬರುವುದೇ ಕೃಷ್ಣ ಅಂತ ನೀವು ಹೋಗಿದ್ರೆ ಪ್ರತಿ ಮಗುವಿನ ಮನಸ್ಸಿನಲ್ಲಿ ಕೂಡ ಕಾನ್ಸೆಪ್ಟ್ ಬರುವುದು ಕೃಷ್ಣ ದೇವರಂತಾನೆ ಬರುತ್ತದೆ. ಕೃಷ್ಣ ಅದು ನೀವು ಆಮೇಲೆ ಎರಡನೆಯದಾಗಿ ಹೇಳಿದಾಗ, ದೀರ್ಘವಾಗಿ ನೀವು ಮತ್ತೆ ಹೇಳಿದಾಗ ಮಗುಗೆ ಅದು ನದಿ ಇದೆ ಅಂದ್ರೆ ಮಾತ್ರ ಅದು ಗೊತ್ತಾಗುತ್ತದೆ, ಇಲ್ಲದಿದ್ರೆ ಅದು ಗೊತ್ತಾಗುವುದಿಲ್ಲ. ಇದರಲ್ಲಿ ತಪ್ಪಿದೆ. ಹಾಗಾಗಿ ನಾವು ಯಾವಾಗ್ಲೂ ಕೂಡ ಆ ರೀತಿ ಇದ್ದಾಗ ಸುಮ್ಮನೆ ನಾವು ಯಾರ್ಯಾರಿಂದ ನಾವು ಜಸ್ಟಿಫಿಕೇಶನ್ ಕೊಡಿಸೋದು ಅಲ್ಲ, ಇಲ್ಲಿ ತಪ್ಪಾಗಿದೆ. ಓಕೆ, ಒಂದು ಕನ್ನಡದಲ್ಲಿ ನಮಗೆ ಅನೇಕ ರೀತಿಯ ಅಕ್ಷರಗಳಲ್ಲಿ ಕೂಡ ಬದಲಾವಣೆಗಳು ಆಗ್ತಾ ಹೋಗುತ್ತವೆ. ಯಾಕಂದ್ರೆ ಕೃಷ್ಣಾ ನದಿ ಭಾರತದ ಪ್ರಮುಖ ನದಿಗಳಲ್ಲಿ ಒಂದಾಗಿದೆ, ಅದು ಮುಖ್ಯ ಮಾಹಿತಿ ಕೂಡ ಇದೆ. ಉಗಮ ಸ್ಥಳ ಅದು ಮಹಾಬಲೇಶ್ವರ, ಮಹಾರಾಷ್ಟ್ರ. ಉದ್ದ ಸುಮಾರು 1400 ಕಿಲೋಮೀಟರ್. ಹರಿಯುವ ರಾಜ್ಯಗಳಲ್ಲಿ ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ. ಸಂಗಮ ಬಂಗಾಳ ಕೊಲ್ಲಿ. ಪ್ರಮುಖ ಉಪನದಿಗಳು ಭೀಮಾ ನದಿ, ತುಂಗಭದ್ರಾ ನದಿ, ಘಟಪ್ರಭಾ ನದಿ, ಮಲಪ್ರಭಾ ನದಿ, ಮೂಸಿ ನದಿ. ಹೀಗೆ ಕೃಷ್ಣಾ ನದಿಯು ಕೃಷಿ, ಕುಡಿಯುವ ನೀರು ಮತ್ತು ಜಲವಿದ್ಯುತ್ ಉತ್ಪಾದನೆಗೆ ಅತ್ಯಂತ ಮಹತ್ವವಾಗಿದೆ. ಕರ್ನಾಟಕದಲ್ಲಿರುವ ಆಲಮಟ್ಟಿ ಅಣೆಕಟ್ಟು ಮತ್ತು ನಾರಾಯಣಪುರ ಅಣೆಕಟ್ಟು ಈ ನದಿಗಳ ಮೇಲೆ ಪ್ರಮುಖ ಅಣೆಕಟ್ಟುಗಳಾಗಿವೆ. ಯಾಕಂದ್ರೆ ನಾವು ಇದನ್ನ ಫಸ್ಟ್ ತಿಳ್ಕೊಂಡು ಅದನ್ನ ಮಾಡಬೇಕಿತ್ತು, ಅದು ಮಾಡಿದರು ತಪ್ಪು ಮಾಡಿದ್ದೀರಾ. ಮತ್ತೆ ಈಗ ತಪ್ಪು ಮಾಡಿದ ಮೇಲೆ ನೀವು NCERT ಅವರಿಂದ, CBSE ಅವರಿಂದ ನೀವು ಜಸ್ಟಿಫಿಕೇಶನ್ ಸಮರ್ಥನೆ ಕೊಡಿಸುವುದು ಅರ್ಥ ಇಲ್ಲ. ಯಾಕಂದ್ರೆ ಇಲ್ಲಿ ತಪ್ಪಾಗಿದೆ. ನಾನು ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ. ಯಾಕೆ ಅಂದ್ರೆ ನಮ್ಮ CBSE ನಲ್ಲಿ ಪ್ರತಿ ಸಲನು ಪ್ರಶ್ನೆ ಪತ್ರಿಕೆಗಳಿರ್ಬೋದು ಅಥವಾ ಯಾವುದೇ ಇರ್ಬೋದು ತಪ್ಪಾಗ್ತಾನೆ ಇರ್ತೈತಿ. ಯಾರು ಅದನ್ನು ಮಾಡಿರ್ತಾರೋ ಅವರಿಂದ ಅವ್ರಿಗೆ ನಮ್ಗೆ ಸಮರ್ಥನೆ ಮಾಡುವಂತ ಉತ್ತರವನ್ನು ನೀವು ಕೊಡಿಸ್ತಾನೆ ಬಂದಿದ್ದೀರಾ. ಯಾಕಂದ್ರೆ ಈ ವರ್ಷದಲ್ಲಂತೂ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ದೊಡ್ಡ ಅವಾಂತರನೇ ಆಗಿದೆ, ಗೊತ್ತಿದೆಯಾ? ಎಲ್ಲರಿಗೂ ಗೊತ್ತಿರುವ ವಿಷಯ. ಆದ್ರೂ ಕೂಡ ಯಾರು ಹೊರಗೆ ತರಲಿಲ್ಲ. ನನಗೆ ಬಹಳ ದಿನಗಳ ನಂತರ ನನಗೆ ಆ ವಿಷಯ ಗೊತ್ತಾಯ್ತು. ಏನು? 2025 ಸಪ್ಲಿಮೆಂಟರಿ ಪೇಪರ್, ಕಂಪಾರ್ಟ್ಮೆಂಟ್ ಪೇಪರ್ ಅನ್ನೇ 2026 ಫೈನಲ್ ಪೇಪರ್ ಆಗಿ ಬಂದಿದೆ. ಗೊತ್ತಿದೆಯಾ? 2025 ಸಪ್ಲಿಮೆಂಟರಿ ಪೇಪರು 2026 ಫೈನಲ್ ಪೇಪರ್ ಆಗಿ ಬಂದಿದೆ. ಅದು ನೆನಪಿರ್ಲಿ, ಯಾಕಂದ್ರೆ ತಪ್ಪು ಆಗ್ತಾನೆ ಇದೆ. ನೀವು ತಪ್ಪು ಮಾಡ್ತೀರಾ, ಮತ್ತೆ CBSE ಅವ್ರ ಕಡೆಯಿಂದ ನೀವು ಜಸ್ಟಿಫಿಕೇಶನ್ ಕೊಡಿಸ್ತೀರಾ. ಇದು ಅಲ್ಲ, ಇದು ತಪ್ಪಾಗಿದೆ. ಈಗ ಅದನ್ನ ನೀವು ಒಪ್ಕೊಳ್ಬೇಕು. ಯಾರು ನಿಮ್ಮ ಮುಂದಾಳತ್ವ ನೀವು ತಿಳ್ಕೊಳ್ಬೇಕಿತ್ತು. CBSE ಬೋರ್ಡು ನನಗೆ ಜವಾಬ್ದಾರಿ ಕೊಟ್ಟಿದೆ, ನಾನು ಯಾವ ರೀತಿಯಾಗಿ ಇದನ್ನು ನಿಭಾಯಿಸಬೇಕು ಅನ್ನೋದನ್ನು ನೀವು ತಿಳ್ಕೊಳ್ಬೇಕಿತ್ತು. ಅದನ್ನ ನೀವು ತಿಳ್ಕೊಂಡಿಲ್ಲ ಇಲ್ಲಿ. ಓಕೆ, ಅಷ್ಟೇ ಅಲ್ಲದೆ ನೋಡಿ, ಆಕಾರ ಅಂತ ಸ್ತ್ರೀಲಿಂಗ ನದಿಗಳ ಹೆಸರಾದ ಉದಾಹರಣೆ ನೋಡಿ ಅವ್ರದ್ದು ಹೆಂಗಿದೆ. ಅವ್ರು ಹೇಳಿರೋದು ಕರೆಕ್ಟ್ ಇದೆ. ಗಂಗಾ ನೋಡಿ, ಯಮುನಾ, ನರ್ಮದಾ, ಕೃಷ್ಣ, ಗಮನಿಸಿ, ಕಾವೇರಿ, ಗೋದಾವರಿ, ತಾಪಿ ಮುಂತಾದವು ಈಕಾರ ಅಂತ ಸ್ತ್ರೀಲಿಂಗ ಪದಗಳು, ಅಕಾರ ಅಂತ ವಲ್ಲ ಅಂತ ಹೇಳಿದಾರವರು. ಹೀಗಿರುವಾಗ ಅದು ತಪ್ಪಾಯ್ತಲ್ಲ. ಸಂಸ್ಕೃತ ಪದ ಅದು. ನೀವು ಯಾರಾದ್ರೂ ಸಂಸ್ಕೃತ ಪಂಡಿತರೊಂದಿಗೆ ಚರ್ಚೆ ಮಾಡ್ಬೇಕಿತ್ತು, ಅದನ್ನ ನೀವು ಚರ್ಚಿಸ್ಬೇಕಿತ್ತು. ಈ ಹೆಸರು ಇಡುವಾಗ ನೀವು ಇಟ್ಟಿರೋದು ಪಕ್ಕ ಕೃಷ್ಣ ದೇವನ ಹೆಸರನ್ನೇ ಇಟ್ಟಿದ್ದೀರಾ. ಅದರಲ್ಲಿ 3 ಮಾತೇ ಇಲ್ಲ, ನೀವು ದೇವರ ಹೆಸರೇ ಇಟ್ಟಿದ್ದೀರಾ. ಓಕೆ, ದ್ರಾವಿಡ ಭಾಷೆಯನ್ನು ಉಳಿಸುವುದಕ್ಕೆ ನಾವು ಪ್ರಯತ್ನ ಮಾಡಬೇಕೇ ಹೊರತು ಅದನ್ನು ನಾಶ ಮಾಡುವುದಕ್ಕೆ ನಾವು ಪ್ರಯತ್ನ ಮಾಡಬಾರ್ದು. ಓಕೆ, ನನಗೆ ಗೊತ್ತಿರುವುದನ್ನು ನಾನಿಲ್ಲಿ ಸಾಮಾನ್ಯವಾಗಿ ಹೇಳ್ತಾ ಬರ್ತಾ ಇದ್ದೀನಿ. ಓಕೆ, ಅಷ್ಟೇ ಅಲ್ಲ, ಭಾಷೆಗಳ ವ್ಯತ್ಯಾಸ ಗೊತ್ತಿಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತದೆ ನಮಗೆ. ಭಾಷೆಗಳ ವ್ಯತ್ಯಾಸ ಗೊತ್ತಿದ್ದು ನಾವು ಮಾಡ್ಬೇಕಾಗುತ್ತದೆ. ನಾವು ಒಂದು ಜವಾಬ್ದಾರಿ ಸ್ಥಾನಕ್ಕೆ ಹೋಗಿದ್ವಿ ಅಂದ್ರೆ ಆ ಭಾಷೆಯ ಬಗ್ಗೆ ಬಹಳಷ್ಟು ಹಿಡಿತಾ ಇರಬೇಕಾಗುತ್ತದೆ. ಈಗ ಖಾಸಗಿ ಅವರು, ಪ್ರೈವೇಟ್ ಅವರು ಅನೇಕ ಪುಸ್ತಕಗಳನ್ನು ಸಿದ್ಧಪಡಿಸ್ತಾರೆ, ಅದು ಬೇರೆ, ಇದು ಬೇರೆ. ಇವುಗಳನ್ನೆಲ್ಲ ಪಕ್ಕ ತಿಳ್ಕೊಂಡು ಮಾಡಬೇಕು, ಇಲ್ಲವೇ ತಿಳಿದಂತವ್ರನ್ನ ಇಟ್ಕೊಳ್ಬೇಕಾಗುತ್ತದೆ. ಅಲ್ಲೇ ನಿಮ್ಮದು ತಪ್ಪಾಗಿದೆ. ನೋಡಿ, ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಿನ್ನಿನ ಇದರಲ್ಲಿ ನೀವು CBSE ಅವರಿಂದ, NCERT ಅವರಿಂದ ಸಮರ್ಥನೆ ಮಾಡಿಸಿದ್ದೀರಾ, ಜಸ್ಟಿಫಿಕೇಶನ್ ಕೊಡಿಸಿದ್ದೀರಲ್ಲ, ಅವ್ರು ಕರೆಕ್ಟ್ ಆಗಿ ಮಾಡಿದ್ದಾರೆ. ನೋಡಿ, ಗೋದಾವರಿ ಅವ್ರು ಹೇಗೆ ಮಾಡಿದ್ದಾರೆ, ಮರಾಠಿಯಲ್ಲಿ ಕರೆಕ್ಟ್ ಇದೆ ಅವ್ರದ್ದು. ನೋಡಿ, ಸಂಸ್ಕೃತದಲ್ಲಿ ದೀಪಿಕಂ
ದೀಪಿಕಮ್ ಅಂತ ಅಂದ್ರೆ ಏನ್ ಅರ್ಥ ಸಂಸ್ಕೃತದಲ್ಲಿ? ದಾರಿ ಅಂತ ಅರ್ಥ, ನಾಟೆ ನದಿ. ಇವೆಲ್ಲವೂ R3 ಪುಸ್ತಕಗಳು ನಾನಿಲ್ಲಿ ಹಾಕಿರೋದು ನೋಡಿ. ತಮಿಳು ಭವಾನಿ, ನೋಡಿ ಹೆಂಗ್ ಹೆಸರು ಕೊಟ್ಟಿದ್ದಾರೆ ಅವರು. ಅವ್ರು ಕೊಟ್ಟಿರೋದು ಕರೆಕ್ಟ್ ಇದೆ, ನಮ್ಮದು ತಪ್ಪಾಗಿದೆ ಎಂಬುದು ಸಾಮಾನ್ಯ ದೇವಿಯ ಪಾರ್ವತಿಯ ಒಂದು ಹೆಸರು ಇದು. ತುಂಬಾ ಕಡೆ ಏನು ಅವ್ರು ಕೊಟ್ಟಿಲ್ಲ ಅಲ್ಲಿ. ಇಲ್ಲಿ ನೋಡ್ಕೊಳ್ಳಿ ನೀವು, ಇಲ್ಲಿ ನೋಡಿ ಮಲಯಾಳಂ ನೀಲ್ ಅಂತ ಕೊಟ್ಟಿದ್ದಾರೆ. ನೀಲ್ ಅಂದ್ರೆ ಅದು ಕೂಡ ರಿವರೇ ಇರ್ತದೆ, ಆದ್ರೆ ಅವ್ರು ಕರೆಕ್ಟ್ ಕೊಟ್ಟಿದ್ದಾರೆ ಅವ್ರ ಹೆಸರು. ಉರ್ದು ಕಯಾಲ್ ಅಂದ್ರೆ ಉರ್ದು ಜಮುನಾ ಅಂತ ಕೊಟ್ಟಿದ್ದಾರೆ, ಅವ್ರು ಕರೆಕ್ಟ್ ಇದೆ, ಅವ್ರ ಹೆಸರು ಕರೆಕ್ಟ್ ಇದೆ. ಉರ್ದುನಲ್ಲಿ ಎರಡು ಪುಸ್ತಕ ಇದೆ ಅಲ್ಲಿ. ಯಾಕೆ ನಾನು ಇದನ್ನ ನೋಡಿದ್ದೀನಿ, ನೋಡಿಬಿಟ್ಟೆ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ನಾನು ಓದಿಬಿಟ್ಟೆ ಹೇಳ್ತೀನಿ, ಓದದೆ ಯಾವುದನ್ನು ನಾನು ನಿಮ್ಮ ಮುಂದಕ್ಕೆ ಬರಲ್ಲ ನಾನು. ಪೂರ್ವಿ ಅಂತ ಇದೆ, ಅವ್ರು ಇಂಗ್ಲಿಷ್ನಲ್ಲಿ ಇನ್ನೊಂದಿದೆ ಕಾವೇರಿ, ಅವ್ರು ಕರೆಕ್ಟ್ ಕೊಟ್ಟಿದ್ದಾರೆ ನೋಡಿ. ನೀವು ಕಾವೇರಿ ಅಂತ ನೀವು ಕೊಟ್ಟಿದ್ದಿದ್ರೆ ನಮ್ಮ ನದಿಯ ಹೆಸರಾಗಿತ್ತು, ಅದು ನಮ್ಮ ಮಕ್ಕಳ ಮನಸ್ಸಿಗೆ ಕಾನ್ಸೆಪ್ಟ್ ಕರೆಕ್ಟ್ ಹೋಗ್ತಿತ್ತು. ಕಾವೇರಿ ಅಂದ ತಕ್ಷಣ ಮಕ್ಕಳು ನದಿನೇ ಅಂತಾನೆ ತಿಳ್ಕೊಳ್ತಾರೆ. ಕೃಷ್ಣ ಅಂದ ತಕ್ಷಣ ಮಕ್ಕಳು ನದಿ ಅಂತ ತಿಳ್ಕೊಳ್ಳಲ್ಲ. ನೀವು 6ನೇ ತರಗತಿ ಹೋಗಿ ನಾಳೆ ನಿಮ್ಮ ತರಗತಿಯಲ್ಲಿ ಪ್ರಯೋಗ ಮಾಡಿ, ಮಕ್ಕಳೇ ಹೇಳ್ತಾರೆ ಇದು ಕೃಷ್ಣ ಅಥವಾ ಕೃಷ್ಣ, ಮಕ್ಕಳು ವ್ಯತ್ಯಾಸ ಹೇಳ್ತಾರೆ. ಹಾಗಾಗಿ ಇದೆಲ್ಲ ತಪ್ಪಾಗಿದೆ. ಇಲ್ಲೇ ಇಷ್ಟು ತಪ್ಪಿದೆ, ಒಳಗಡೆ ಎಷ್ಟು ತಪ್ಪಿದೆ ಗೊತ್ತಾ? ನಾನು ನಿನ್ನೆ 2 ಪೇಜ್ ಮಾತ್ರ ಓದಿದ್ದೀನಿ, 2 ಪೇಜಿನಲ್ಲಿ ರೌಂಡ್ ಅಪ್ ಹಾಕಿಟ್ಟಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆಮೇಲೆ ಇನ್ನೊಂದೇನಂದ್ರೆ 63ನೇ ಪೇಜಿನಲ್ಲಿ ಅದು ಯಾವುದು ಸಸ್ಯಾಹಾರ ಮತ್ತು ಮಾಂಸಾಹಾರಗಳ ಬಗ್ಗೆ ಇದೆ ಅಂತ ಹೇಳಿದಿರ. ಎಲ್ಲಿನೂ ಇಲ್ಲ, ಎಲ್ಲಿನೂ ಇಲ್ಲ. ಅದು ನಾನು ಕಷ್ಟಪಟ್ಟು ಹುಡುಕಿದ್ದೀನಿ, ಎಷ್ಟು 10 ಸಲ ಓದಿದ್ದೀನಿ ಅದನ್ನು. ನಾನು ಎಲ್ಲಿದೆ ಇದನ್ನು ಹುಡುಕಿ ತರಬೇಕು ಅಂತ, ಎಲ್ಲಿನೂ ಇಲ್ಲ ಅದು. ಹಾಗಾಗಿ ನಾವು ಇಲ್ಲಿ ನೋಡಿ, ಇವೆಲ್ಲ R3 ಪುಸ್ತಕಗಳೇ. ಅವ್ರ ಹೆಸರು ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ, ನಮ್ಮದು ಹೆಸರು ತಪ್ಪಾಗಿದೆ. ಮತ್ತೆ ನಾವು ಮಾತಾಡ್ಲಿಕ್ಕೆ ಹೋಗ್ಬಾರ್ದು, ತಪ್ಪಿದ್ರೆ ನಾವು ಒಪ್ಕೊಳ್ಬೇಕಾಗುತ್ತದೆ. ಹಾಗಾಗಿ ಕೃಷ್ಣ ಅಂದ್ರೆ ನೀವು ಪಕ್ಕ ದೇವ್ರ ಹೆಸರೇ ಕೊಟ್ಟಿದ್ದೀರಾ. ಕೃಷ್ಣ ಅಂತ ನೀವೇನಾದ್ರು ಕೊಟ್ಟಿದ್ದಿದ್ರೆ CBSE ಅವ್ರು ಹೇಳ್ತಾ ಇದ್ದಾರೆ ಅಂದ ಹಾಗೆ ನಾವು ಅದನ್ನು ಒಪ್ಕೊಳ್ಬಹುದಿತ್ತು. ನೀವು ಕೊಟ್ಟಿರೋದು ತಪ್ಪಾಗಿದೆ. ಈ ಪುಸ್ತಕ ಈ ಕೂಡಲೇ ಬ್ಯಾನ್ ಆಗ್ಬೇಕಂತ ನಾನು ಕೂಡ ಹೇಳ್ತಾ ಇದ್ದೀನಿ. ಇದರಲ್ಲಿ ಸಾಕಷ್ಟು ಲೋಪದೋಷಗಳು ಒಳಗಡೆನೂ ಕೂಡ ಇದ್ದಾವೆ. ನಾಳೆ ಫಸ್ಟ್ ಪೇಜಿನ ಪುಟವನ್ನು ನಿಮಗೆ ನಾನು ತೋರಿಸ್ತೀನಿ. ಧನ್ಯವಾದಗಳು. ಅಲ್ಲಿವರೆಗೆ ನೋಡ್ತಾ ಇರಿ ನೀವು. ಕಮೆಂಟ್ ಬಾಕ್ಸ್ನಲ್ಲಿ ನೀವು ವಿಷಯಗಳನ್ನು ತಿಳಿಸಿ.